ಮಾತೃಕಾನ್ಯಾಸದಲ್ಲಿ ಯಜ್ಞ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಈಗ ನೋಡಬೇಕು. ಓಂ ಯಂ ಯಜ್ಞಾಯ ನಮಃ ಅಂತ ಹೃದಯದಲ್ಲಿ ಧ್ಯಾನಿಸಬೇಕಾದಂಥ ಯಜ್ಞ ಅನ್ನುವ ರೂಪ. ಗೀತಾ ತಾತ್ಪರ್ಯ 3ನೇ ಅಧ್ಯಾಯ ಅಲ್ಲಿ 9ನೇ ಶ್ಲೋಕ. ಯಜ್ಞ ಶಬ್ದದ ಅರ್ಥವನ್ನ ಹೀಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ಯಜ್ಞ ಅನ್ನುವುದು ಭಗವಂತನಿಗೆ ಹೇಗೆ ವಾಚಕ ಅಂತೇನು ಬಂದಿಲ್ಲ, ಆದ್ರೆ ಯಜ್ಞ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ವರ್ಣಿಸ್ತಾರೆ. ಜ್ಞೋನಾಮ ಭಗವಾನ್ ವಿಷ್ಣು ತಮ್ಯಾತ್ಯುದ್ದೇಶ ಏಷಯ ಸ ಯಜ್ಞ ಇತಿ ಸಂಪ್ರೋಕ್ತ ವಿಹಿತೇ ಕರ್ಮಣಿ ಸ್ಥಿತ. ಇದು ಬರ್ಕಶ್ರುತಿ ಅಥವಾ ಬರ್ಕುಶ್ರುತಿ ಅಂತ ಒಂದು ವೇದವಾಕ್ಯದಿಂದ ಕಂಡುಬರುವಂಥ ಅರ್ಥ. ಜ್ಞ ಅಂದ್ರೆ ಸರ್ವಜ್ಞನಾದಂಥ ವಿಷ್ಣು, ಅವನನ್ನ ಉದ್ದೇಶಿಸಿಕೊಂಡು ಈ ಒಂದು ಯಜ್ಞ ಪ್ರಕ್ರಿಯೆ ನಡೆಯುವುದರಿಂದ, ಯಹ ಅಂದ್ರೆ ಯಾವ ಒಂದು ಯಜ್ಞ ಪ್ರಕ್ರಿಯೆ ಆ ಭಗವಂತನನ್ನ ಜ್ಞಾನನ್ನ ಉದ್ದೇಶಿಸಿಕೊಂಡಿರುವಂತಹ ಯ ತಂ ಯಾತಿ ಅವನನ್ನ ಜ್ಞಂ ಯಾತಿ ಇತಿ ಯಜ್ಞ. ಜ್ಞಂ ಸರ್ವಜ್ಞನಾದ ಪರಮಾತ್ಮನನ್ನ ಉದ್ದೇಶಿಸಿಕೊಂಡು ಯಾತಿ ಹೋಗುವುದರಿಂದ ಜ್ಞೇಯ ಅಂತ ಹೀಗಾಗಿದೆ. ಆ ಜ್ಞೇಯ ಅನ್ನುವುದೇ ಪೂರ್ವಾಪರಿಭಾವ ಹೊಂದಿ ಯಜ್ಞ ಅಂತ ಹೀಗಾಗಿದೆ. ಮೊದಲಿದ್ದ ಅಕ್ಷರ ಕೊನೆಗೆ, ಕೊನೆಗಿದ್ದ ಅಕ್ಷರ ಮೊದಲು ಬಂದು ಯಜ್ಞ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಒಟ್ಟಾರೆ ವಿಹಿತ ಕರ್ಮ, ಪರಮಾತ್ಮನನ್ನು ಉದ್ದೇಶಿಸಿ ಮಾಡುವಂತಹ ವಿಹಿತ ಕರ್ಮ ಅದೆಲ್ಲವೂ ಯಜ್ಞ ಅಂತ ಹೀಗೆ ಕರೆಸ್ಕೋತದೆ. ಅದಕ್ಕೆ ಪ್ರೇರಕನಾದ್ರಿಂದ ಈತನನ್ನು ಕೂಡ ಯಜ್ಞ ಅಂತ ಕರೀಬೇಕು. ಹಿಂದೆ ಫಲಿ ಅನ್ನುವಾಗ ಫಲಕ್ಕೆ ನಿಯಾಮಕ ಅಂತ ಹೇಳಿದ್ವಿ. ಅವನು ಫಲವನ್ನ ಹೊಂದುವವನಲ್ಲ, ಬೇರೆಯವರು ಪಡೆಯುವ ಫಲಕ್ಕೆ ಆತ ನಿಯಾಮಕ ಮಾತ್ರ. ಹಾಗೆ ಬೇರೆಯವರು ಮಾಡುವ ಯಜ್ಞಕ್ಕೆ ಈತ ನಿಯಾಮಕ ಆದ್ರಿಂದ ಅವನನ್ನೇ ಯಜ್ಞ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ. ಯಾಜ್ಯತ್ವಾತ್ ಯಜ್ಞ, ಇದು ಕೆಲವು ಶ್ಲೋಕಗಳೇನು ಅಥವಾ ಪ್ರಮಾಣ ಶ್ಲೋಕಗಳೇನೂ ಅಲ್ಲ, ಬೇರೆಯವರಿಂದ ಯಾಜ್ಯನಾಗಿದ್ದಾನೆ, ಯಜ್ಞದ ಮೂಲಕ ಆರಾಧಿಸಲ್ಪಡ್ತಾನಾದ್ರಿಂದ ಈತನಿಗೆ ಯಜ್ಞ ಅಂತ ಹೀಗೊಂದು ನಿಷ್ಪತ್ತಿಯನ್ನು ಗಮನಿಸಬಹುದು ಈ ಶಬ್ದಕ್ಕೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏಷ ಹವೈ ಯಜ್ಞೋ ಯೋಯಂ ಪವತೆ, ಮುಖ್ಯ ಪ್ರಾಣನನ್ನು ಯಜ್ಞ ಅಂತ ಹೇಳ್ತಾರೆ. ಯಾಕೆಂದ್ರೆ ಯೋಯಂ ಪವತೆ ಎಲ್ಲವನ್ನೂ ಶುದ್ಧ ಮಾಡ್ತಾನೆ. ಯಜ್ಞ ಎಂಬಲ್ಲಿ ಯ ಅಂತ ಒಂದು ಧಾತು ಇದೆ, ಜ್ಞ ಅಂತ ಮತ್ತೊಂದು ಧಾತು ಇದೆ. ಜ್ಞಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನಸೌ ಎನ್ನಯಂ ಪಾವಯೇಜ್ಯತಃ ಅಥೋ ವಾಯು ಯಜ್ಞನಾಮ. ಜ್ಞ ಅಂದ್ರೆ ಎಲ್ಲವನ್ನು ಶುದ್ಧ ಮಾಡುವವನು ಅಂತ ಅರ್ಥ. ಜ್ಞ ಶುದ್ಧ ಭಾವ ಅಂತ ಒಂದು ಧಾತುವನ್ನೇ ಆಚಾರ್ಯರಲ್ಲಿ ಸೂಚಿಸಿದ್ದಾರೆ. ಜ್ಞ ಅಂದ್ರೆ ತಿಳಿಯುವುದು ಅಂತ ಅರ್ಥ ನಮಗೆ ಗೊತ್ತಿದೆ, ಶುದ್ಧೀಕರಿಸುವುದು ಅಂತ ಮತ್ತೊಂದು ಅರ್ಥ. ಎನ್ ಅಸೌ, ಎನ್ ಎಲ್ಲ ಕಡೆ ಸಂಚಾರ ಮಾಡುತ್ತಾ, ಶತ್ರು ಪ್ರತ್ಯಯ ಅಂತ ಶಬ್ದ ಅದು. ಎಲ್ಲ ಕಡೆ ಸಂಚಾರ ಮಾಡ್ತಾ ಜ್ಞ ಎಲ್ಲವನ್ನು ಶುದ್ಧ ಮಾಡ್ತಾನೆ. ಸದಾಗತಿ, ವಾಯು ಸದಾಗತಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲವನ್ನು ಶುದ್ಧೀಕರಿಸುವುದರಿಂದ ಅವನಿಗೆ ಯಜ್ಞ ಅಂತ ಹೆಸರಿದೆ. ಈ ಯಜ್ಞ ಅನ್ನುವ ಶಬ್ದದ ನಿರ್ವಚನ ವಾಯುವಿನಲ್ಲಿ ಹೊಂದುವುದಕ್ಕಿಂತ ಪೂರ್ವಭಾವಿಯಾಗಿ ಪರಮಾತ್ಮನಿಗೆ ಹೊಂದುತ್ತದೆ. ಪರಮಾತ್ಮನೇ ಸರ್ವತ್ರ ವ್ಯಾಪ್ತನಾಗಿ ಎಲ್ಲವನ್ನು ಶುದ್ಧೀಕರಿಸ್ತಾನೆ. ಆದ್ರಿಂದ ವಾಯುವಿಗೂ ಕೂಡ ಆ ಶಬ್ದ ವಾಚ್ಯತ್ವ ಬಂದಿದೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯು ಯಜ್ಞೇ ಪ್ರತಿಷ್ಠಿತ ಅಂತ ಅಲ್ಲಿ ವರ್ಣಿಸ್ತಾರೆ. ಅವನು ಯಜ್ಞದ ಅಭಿಮಾನಿಯಾಗಿದ್ದಾನೆ ವಾಯು, ಯಜ್ಞದ ಅಂತರ್ಗತನೂ ಕೂಡ ಆಗಿದ್ದಾನೆ. ಭಗವಂತ ಯಜ್ಞದ ಅಭಿಮಾನಿ ಅಲ್ಲ, ಅವನು ಯಜ್ಞ ಸ್ವರೂಪನೇ ಆಗಿದ್ದಾನೆ, ಯಜ್ಞಕ್ಕೆ ನಿಯಾಮಕನಾಗಿದ್ದಾನೆ. ಅಂತರ್ಯಾಮಿ ಇದು ಯಜ್ಞಾದೇಹೇ ವಿಷ್ಣು ವಿದ್ಯಾದಿನಾಂ ರಮ ಅಂತ ಭಾಗವತ ತಾತ್ಪರ್ಯ. ಎಲ್ಲ ಯಜ್ಞಗಳ ಅಂತರ್ಯಾಮಿ, ನಿಯಾಮಕ, ಅಭಿಮಾನಿ ಅಲ್ಲದೆ ಹೋದ್ರೂ ಕೂಡ ನಿಯಾಮಕ ಈ ಭಗವಂತ. ಆದ್ರಿಂದ ಅವನನ್ನ ಯಜ್ಞ ಅಂತ ಹೇಳ್ತಾರೆ. ಒಂದು ಅಶ್ವಮೇಧವೋ ಮೊದಲಾದ ದೀರ್ಘವಾದಂತಹ ಯಜ್ಞ ನಡೆದರೆ ಆ ಯಜ್ಞದಲ್ಲಿ ಮೊದಲಿನಿಂದ
ಕೊನೆಯವರೆಗೂ ಕೂಡ ಏನು ದೀರ್ಘವಾದ ಪ್ರಕ್ರಿಯೆ ಇರ್ತದೆ ಆ ಎಲ್ಲವೂ ಕೂಡ ಯಜ್ಞ ಅಂತ ಕರೆಸ್ಕೊತದೆ. ಯಜ್ಞ ಅನ್ನೋ ಶಬ್ದ ಪುಲ್ಲಿಂಗದಲ್ಲಿದೆ. ಅಂಥ ಯಜ್ಞಕ್ಕೆ ಅಂತರ್ಯಾಮಿಯಾದವನು, ನಿಯಾಮಕನಾದವನು ಭಗವಂತ. ಅದರ ಕೆಲವು ಪ್ರಕ್ರಿಯೆಗಳು, ದೀರ್ಘವಾದ ಯಜ್ಞದ ಕೆಲವು ಅಂಗಕ್ರಿಯೆಗಳೇನಿರ್ತವೆ, ಸಣ್ಣ ಸಣ್ಣ ಕ್ರಿಯೆಗಳು, ಅವುಗಳ ಮೊತ್ತವೇ, ಅವುಗಳ ಎಲ್ಲ ಅಂತಕ್ರಿಯೆಗಳ ಒಟ್ಟು ಮೊತ್ತವೇ ಯಜ್ಞ. ಹಾಗಾಗಿ ಅಂಗಕ್ರಿಯೆಗಳೆಲ್ಲವನ್ನೂ ಕೂಡ, ಅಂಗಭೂತವಾದ ಕ್ರಿಯೆಗಳನ್ನೆಲ್ಲವನ್ನು ಕೂಡ ಇಜ್ಯ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ಆಗ್ತಾಳೆ. ಅದೆಲ್ಲದರ ಮೊತ್ತವಾದಂತಹ ಯಜ್ಞಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಇದು ಭಾಗವತ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದಂತಹ ಪ್ರಮಾಣ ಶ್ಲೋಕ. ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಯುಜ್ಯೋ ಮಹೇಜ್ಯಶ್ಚ ಅಂತ ಒಂದು ಬಾರಿ, ಯಜ್ಞೋ ಯಜ್ಞಪತಿ ಯಜ್ವ ಅಂತ ಮತ್ತೊಂದು ಬಾರಿ ಬಂದಿದೆ. ಯಜ್ಞೋವೈ ವಿಷ್ಣು ಅಂತ ತೈತ್ರಿಯ ಸಂಹಿತಾದಲ್ಲಿ ಮತ್ತೊಂದು ಕಡೆ ಆ ಭಗವಂತನನ್ನು ಯಜ್ಞ ಅಂತ ವರ್ಣಿಸಿದ ಒಂದು ಅಭಿಪ್ರಾಯನೂ ಕೂಡ ಕೇಳಿ ಬರ್ತದೆ.